ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳಿಗೆ 6 ತಿಂಗಳು ತುಂಬಿದೆ. ಸೊ ಹಾಗಾಗಿ ಅನ್ನಪ್ರಾಶನ ಮಾಡೋಣ ಅಂತೇಳಿ ಅದರದ್ದು ವ್ಲಾಗ್ ಆಗ್ತಾ ಇರೋದು. ಸೊ ಅನ್ನಪ್ರಾಶನ ಮಾಡ್ಕೊಳ್ಳೋದಕ್ಕೆ ನಾನು ಫುಡ್ನ ಯಾವ ರೀತಿ ಪ್ರಿಪೇರ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ಫಸ್ಟು ಅಕ್ಕಿನ ನೆನೆಸಿಟ್ಟಿದ್ದೆ, 1 ಸ್ಪೂನ್ ಅಕ್ಕಿನ, ಹಾಗೆ ಹಾಲು ಮತ್ತು ಬೆಲ್ಲ, ತುಪ್ಪ, ರವೆ ಇಷ್ಟನ್ನು ತಗೊಂಡು ನಾನಿವಾಗ ಪ್ಯೂರಿ ಥರ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟಿಗೆ ಅಕ್ಕಿನ ಬೇಯಿಸ್ಕೊಂಡು ಅದಕ್ಕೇ ಬೆಂದಾದಮೇಲೆ ರವೆನ ಆ್ಯಡ್ ಮಾಡಿ ಸ್ವಲ್ಪ ಹಾಲನ್ನು ಹಾಕಿ ಬೆಲ್ಲ ಹಾಕಿ ಸೊ ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಅದು ಬೇಯೋ ಥರನ ಚೆನ್ನಾಗಿ ನೋಡಿಕೊಂಡು ಸಾಫ್ಟಾಗಿ ಅದು ಬೇಯಬೇಕು. ಅದಾದಮೇಲೆ ನೆಕ್ಸ್ಟು ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ಮೊದಲಿಗೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿನ ನೆನೆಸ್ಕೊಂಡು ಸೊ ನನ್ನ ಮಗು ಚೆನ್ನಾಗಿ ಇನ್ಮೇಲೆ ಆಹಾರ ತಿನ್ನಲಿ ಅಂತೇಳಿ ಫಸ್ಟ್ ಸಾಲಿಡ್ ಫುಡ್ ಆಗಿರೋದ್ರಿಂದ ಪೂಜೆ ಮಾಡಿ ಅವಳಿಗೆ ಎಲ್ಲರೂ ತಿನ್ನಿಸೋ ಥರ ಮಾಡಿದ್ವಿ. ಫಸ್ಟ್ ಅದನ್ನು ಪೂಜೆ ಮಾಡ್ಕೊತಾ ಇದ್ದೀನಿ. 6 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನಾನು ಯಾವ ಫುಡ್ಡನ್ನು ಕೂಡ ಅವಳಿಗೆ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ಸೊ ಜಸ್ಟ್ ಫೀಡಿಂಗ್ ಅಷ್ಟೇ ಇದ್ದಿದ್ದು. ಸೊ ಹಾಗಾಗಿ 6 ಮಂತ್ಸ್ ಕಂಪ್ಲೀಟ್ ಆದ ತಕ್ಷಣ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ನನ್ನ ಪಾಪುಗೆ ತುಂಬ ಆಶ್ಚರ್ಯ ಆಗ್ತಾಯಿತ್ತು, ಏನಿದು ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ, ವಾವ್ ಫ್ಯಾಕ್ಟರ್ಸ್ ಇದೆ ತುಂಬ, ಏನೋ ಕೊಡ್ತಾರೆ ಅಂತೇಳಿ ಅವಳು ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ಲು. ಸೊ ಈಗ ಚೇರಲ್ಲಿ ಕುಂಡ್ರಿಸಿ ಅವಳನ್ನ ಫೀಡಿಂಗ್ ಚೇರಲ್ಲಿ ಇವಾಗ ಫಸ್ಟ್ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು 2-3 ಸ್ಪೂನ್ಸ್ ಇಡೋವರೆಗೂ ಅವಳಿಗೆ ಇಷ್ಟ ಆಗಲಿಲ್ಲ. ಅಲ್ಲಂಗೆ ಸೋಫಾ ಮೇಲೆ ಟೋಲೆ ತಗೊಳ್ಳೋಣ. ಒಂದು 2-3 ತುತ್ತು ತಿನ್ಸೋವರೆಗೂ ಆ ಥರ ಸ್ವಲ್ಪ ಅವಳು ಮುಖನ ಚುಳ್ಳಿಸ್ತಾ ಇದ್ಲು. ಆಮೇಲೆ ಟೇಸ್ಟ್ ಸಿಕ್ಕಿದ್ಮೇಲೆ ಸೊ ಲೈಟಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ತುಂಬ ಖುಷಿಯಾಯಿತು. ಸೊ ಫಸ್ಟ್ ನಾನು ತಿನ್ನಿಸ್ದೆ. ನಾನು ತಿನ್ನಿಸಾದ್ಮೇಲೆ ನಮ್ಮ ಆಂಟಿ ಮತ್ತು ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮಪ್ಪ, ನನ್ನ ತಂಗಿ ಎಲ್ಲರೂ ತಿನ್ನಿಸಿದ್ವಿ ಬಂದು. ಸೊ ಒಂದು ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನನಗೆ ಇದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಸೊ ಎಲ್ಲರೂ ತಿನ್ನಿಸೋದ್ರಿಂದ ನನ್ನ ಮಗಳಂತೂ ಸಖತ್ ಎಂಜಾಯ್ ಮಾಡ್ಕೊಂಡವಳು, ದೊಡ್ಡವಳಾದ್ಲು. ಸೊ 5 ನಿಮಿಷ ಕೆಳಗಿರಕ್ಕೆ ಬಿಡ್ತಿರ್ಲಿಲ್ಲ, ಅಳಕ್ಕೆ ಬಿಡ್ತಿರ್ಲಿಲ್ಲ, ಎಲ್ಲ ಎತ್ಕೊಳ್ಳೋರು. ನನ್ನಿಬ್ಬರು ಮಕ್ಕಳು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಇಬ್ಬರೂ ಅಷ್ಟೇ ಕೆಳಗೆ ಬಿಡ್ದಂಗೆ ಸಾಕೋದು ಅಂತಾರಲ್ಲ, ಸೊ ಆ ರೀತಿಯಾಗಿ 5 ನಿಮಿಷನೂ ಒಳಗೆ ಬಿಡ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಸಾಕಿರೋದು. ಒಬ್ಬರು ಎತ್ಕೊಳ್ಳೋರು, ತಿನ್ನಿಸೋರು, ಊಟ ಮಾಡಿಸೋರು. ನನಗಂತೂ ರಿಸ್ಕೇ ಇರಲಿಲ್ಲ ಪಾಪುದು. ಈ ವಿಡಿಯೋದಲ್ಲಿ
ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಫಸ್ಟ್ ನಾವೆಲ್ಲರೂ ಬಂದು ತಿನ್ನಿಸ್ದಾಗ ಸೊ ಮಿನಿಮಮ್ ರೆಸ್ಪಾನ್ಸ್ ಸಿಗ್ತಾಯಿತ್ತು ಅವಳ ಕಡೆಯಿಂದ. ಬಟ್ ನಾನು ಅಪ್ಪನ ನೋಡಿದ ತಕ್ಷಣ ಅವಳು ಜೋಶ ಹೇಗಿತ್ತು ನೋಡಿ ಅದರಲ್ಲೇ ಗೊತ್ತಾಗುತ್ತೆ ಅವಳಿಗೂ ತಾತನ ಮಧ್ಯೆ ಎಷ್ಟು ಬಾಂಡಿಂಗ್ ಇದೆ ಅಂತ. ಸೊ ಬಸ್ಸು ತಾತ ಅಂದರೆ ಸಾಕು, ಇವತ್ತಿಗೂ ಹಂಗೆ ಕುಣಿತಾಳೆ, ಆವಾಗಲೂ ಹಂಗೆ ಚಿಕ್ಕ ಮಗುವಿಂದಲೂ ಅಷ್ಟೇ. ಸೊ ನ್ಯೂ ಬಾರ್ನ್ ಬೇಬಿಯಿಂದಲೂ ನಮ್ಮಪ್ಪ ಅಷ್ಟು ಆಟಾಡಿಸಿ ಪ್ರೀತಿ ಕೊಟ್ಟು ಅವಳಂತೂ ಫುಲ್ಲು ಹೆವಿ ಲವ್ವು ತಾತ ಅಂದರೆ ಅವಳಿಗಂತೂ. ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾಳೆ ನೋಡಿ ಅವರು ನೋಡಿದ ತಕ್ಷಣ. ಸೊ ಇವತ್ತಿಂದಾದರೂ ಇನ್ನು ನನ್ನ ಮಗಳು ಚೆನ್ನಾಗಿ ಊಟ ಮಾಡಲಿ ಅಂತ ಹೇಳಿ ಎಲ್ಲರೂ ವಿಶ್ ಮಾಡಿದ್ರು. ಸೊ ನೆಕ್ಸ್ಟ್ ನಾವು ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಕೊಟ್ಟೆ. ಅದಾದಮೇಲೆ ಪಾಪಗೆ ಅವಳಿಗೇನೆ ಬಟ್ಲಿಗೆ ಹಾಕ್ಬಿಟ್ಟು ಸ್ಪೂನ್ನಲ್ಲಿ ಜಸ್ಟು ಡಿಪ್ ಮಾಡಿ ಕೊಡ್ತಿದ್ದೆ, ಜಸ್ಟ್ ಅವಳು ಟೇಸ್ಟ್ ಮಾಡಲಿ, ಅವಳ ಕೈಯಲ್ಲೇ ತಿಂದರೆ ಅದಿನ್ನೂ ರುಚಿ ಸಿಗುತ್ತೆ ಅಂತ ಹೇಳಿ. ಫಸ್ಟ್ಗೆ ಅವಳಿಗೆ ಸ್ಪೂನ್ ಹ್ಯಾಂಡಲ್ ಮಾಡೋಕ್ಕೂ ಬರ್ತಾ ಇರಲಿಲ್ಲ, ಅಂದರೆ ಇಟ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾಯಿತ್ತು. ಹೂವನ್ನ ಜಾಸ್ತಿ ಅದು ಕಲರ್ಫುಲ್ಲಾಗಿತ್ತಲ್ವ, ಸೊ ಹಾಗಾಗಿ ಬರೀ ಹೂವನ್ನೇ ಕಾನ್ಸಂಟ್ರೇಟ್ ಮಾಡೋಳು, ಹೂವನ್ನೇ ತಿನ್ನೋಕೆ ಹೋಗೋದು, ಹೂವನ್ನೇ ಹಿಡ್ಕೊಳ್ಳೋಕೆ ಹೋಗೋದು ಮಾಡೋಳು. ಬಾಯಿಗೆ ಇಟ್ಕೋಬೇಕು ಅಂತ ಗೊತ್ತಾಗ್ತಿದೆ, ಬಟ್ ಹೇಗೆ ಅಂತ ಅವಳಿಗೆ ಗ್ರಿಪ್ ಸಿಗ್ತಾ ಇರಲಿಲ್ಲ. ಸೊ ಆಮೇಲೆ ಒಂದು 2-3 ನಿಮಿಷ ಹಂಗೆ ಆಟ ಆಡಿದ್ಲು. ಆದಮೇಲೆ ಅವಳಿಗೆ ಟೇಸ್ಟ್ ಸಿಕ್ತು. ಸೊ ಅದಾದಮೇಲೆ ಅವಳೇ ಡಿಪ್ ಮಾಡಿ ಬಾಯಲ್ಲಿ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಸೊ ಹೀಗೆ ಮುಂದುವರಿತು. ಸೊ ಇದಾಗಿತ್ತು ನನ್ನ ವ್ಲಾಗ್. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ 6 ಮಂತ್ಸ್ವರೆಗೂ ತಾಯಿ ಹಾಲು ಬಿಟ್ಟು ಬೇರೆ ಯಾವ ಆಹಾರನೂ ಕೊಡಬೇಡಿ. ಸೊ ಇದು ನನ್ನ ಕಡೆಯಿಂದ ಒಂದು ಸಜೆಷನ್ ಅಂತ ಹೇಳ್ತಾ, ಮಕ್ಕಳಿಗೆ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಸೊ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ನನ್ನ ಮಗಳಿಗೆ ಆಲ್ ದಿ ಬೆಸ್ಟ್, ಚೆನ್ನಾಗ್ತೀನಿ ಅಂತ ಆಶೀರ್ವಾದ ಮಾಡಿ. ಸೊ ಥ್ಯಾಂಕ್ ಯು.